ಬನ್ನಿ ಇವತ್ತು ಒಂದು ತುಂಬಾನೇ ಪ್ರಸಿದ್ಧವಾದ ನೀತಿ ಕಥೆಯನ್ನ ಕೇಳೋಣ. ಇದು ಕಾಡಿನ ರಾಜ ಸಿಂಹ ಮತ್ತು ಒಂದು ಪುಟ್ಟ ಇಲಿಯ ನಡುವಿನ ಒಂದು ಅಸಾಮಾನ್ಯ ಸ್ನೇಹದ ಕಥೆ. ಗಾತ್ರ ಮುಖ್ಯ ಅಲ್ಲ, ಬದಲಾಗಿ ಧೈರ್ಯ ಮತ್ತು ಒಳ್ಳೆಯ ಮನಸ್ಸೇ ಎಲ್ಲಕ್ಕಿಂತ ದೊಡ್ಡದು ಅಂತ ತೋರಿಸುವ ಕಥೆ ಇದು. ಈ ಕತೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಅತೀ ಚಿಕ್ಕ ಜೀವಿ ಅತ್ಯಂತ ಶಕ್ತಿಶಾಲಿ ಜೀವವನ್ನು ಉಳಿಸೋಕೆ ಸಾಧ್ಯನಾ? ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನು ಕಥೆಯಲ್ಲೇ ಹುಡುಕೋಣ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಮೊದಲಿಗೆ ನಮ್ಮ ಈ ಇಬ್ಬರು ಮುಖ್ಯ ಪಾತ್ರಧಾರಿಗಳು ಅಂದ್ರೆ ಸಿಂಹ ಮತ್ತು ಇಲಿ ಕಾಡಿನಲ್ಲಿ ಹೇಗೆ ಮೊದಲ ಬಾರಿಗೆ ಭೇಟಿಯಾದ್ವು ಅಂತ ನೋಡೋಣ. ನೋಡಿ, ಒಂದು ಕಡೆ ಕಾಡಿನ ರಾಜ, ಆ ಗಾಂಭೀರ್ಯದ ಸಿಂಹ, ಮತ್ತೊಂದು ಕಡೆ ಒಂದು ಪುಟ್ಟ ಸಾಧಾರಣ ಜೀವಿ ಅಂದ್ರೆ ಇಲಿ. ಇವೆರಡರ ನಡುವೆ ಶಕ್ತಿ, ಗಾತ್ರ, ಅಬ್ಬಬ್ಬ, ಅಜಗಜಾಂತರ ವ್ಯತ್ಯಾಸ ಅಲ್ವಾ? ಒಂದು ದಿನ ಹೊಟ್ಟೆ ತುಂಬ ಊಟ ಮಾಡಿ ಸಿಂಹ ಒಂದು ಮರದ ಕೆಳಗೆ ಆರಾಮಾಗಿ ನಿದ್ದೆ ಮಾಡ್ತಾ ಇತ್ತು. ಆಗ ಅಲ್ಲಿಗೆ ಬಂದ ಒಂದು ಪುಟ್ಟ ಇಲಿಗೆ ಮಲಗಿದ್ದ ಸಿಂಹ ಕಣ್ಣಿಗೆ ಬಿತ್ತು. ಅದಕ್ಕೆ ಯಾಕೋ ಒಂದು ಚೇಷ್ಟೆ ಮಾಡೋ ಯೋಚನೆ ಬಂತು. ಮಲಗಿದ್ದ ಸಿಂಹದ ಮೇಲೆ ಓಡಾಡೋಕೆ ಶುರು ಮಾಡ್ತು. ಅಷ್ಟೇ ಅಲ್ಲ, ಸಿಂಹದ ಬಾಲವನ್ನೇ ಜಾರುಬಂಡೆ ಮಾಡ್ಕೊಂಡು ಆಟ ಆಡೋಕೆ ಶುರು ಮಾಡ್ತು. ಇಲಿಯ ಈ ಚೇಷ್ಟೆಯಿಂದ ಸಿಂಹಕ್ಕೆ ನಿದ್ದೆಯಿಂದ ಎಚ್ಚರವಾಯಿತು. ಅಷ್ಟೇ, ಸಿಟ್ಟು ನೆತ್ತಿಗೇರಿ ಘರ್ ಅಂತ ಒಂದು ಗರ್ಜನೆ ಹಾಕ್ತು. ಒಂದೇ ಕ್ಷಣದಲ್ಲಿ ಅದರ ದೊಡ್ಡ ಪಂಜದಲ್ಲಿ ಆ ಪುಟ್ಟ ನಡುಗುತ್ತಿದ್ದ ಇಲಿ ಸಿಕ್ಕಿಹಾಕೊಂಡಿತ್ತು. ಅಯ್ಯೋ, ಈಗ ಸಿಂಹದ ಕೈಯಲ್ಲಿ ಸಿಕ್ಕಿಬಿದ್ದ ಇಲಿಯ ಗತಿ ಏನು? ಇಲ್ಲಿಂದ ಕಥೆಯೊಂದು ಅನಿರೀಕ್ಷಿತ ತಿರುವು ಪಡ್ಕೊಳ್ಳುತ್ತೆ. ಅದೇ ಒಂದು ದಯೆಯ ಕ್ಷಣ. ಪಾಪ, ಭಯದಿಂದ ಗಡಗಡ ಅಂತ ನಡುಗುತ್ತಾ ಇಲಿ, ಓ ಮಹಾರಾಜ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಯಾರಿಗೊತ್ತು, ಒಂದು ದಿನ ನಾನೇ ನಿಮ್ಗೆ ಸಹಾಯಕ್ಕೆ ಬರಬಹುದು ಅಂತ ದೈನ್ಯವಾಗಿ ಬೇಡ್ಕೊಳ್ತು. ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಮುಂದೆ ರಾಜನಿಗೆ ಸಹಾಯ ಮಾಡುವೆ ಅನ್ನೋ ಧೈರ್ಯದ ಮಾತನ್ನ ಹೇಳಿತು. ಹಬ್ಬಾ, ಈ ಇಲಿಯ ಮಾತು ಕೇಳಿ ಸಿಂಹಕ್ಕೆ ನಗು ತಡೆಯೋಗೆ ಆಗ್ಲಿಲ್ಲ. ಇಷ್ಟು ಸಣ್ಣ ಪ್ರಾಣಿ ನನಗಾ ಸಹಾಯ ಮಾಡುತ್ತೆ ಅಂತ ಅನ್ಕೊಂಡು ನಕ್ಕಿತು. ಆದ್ರೆ ಅದೃಷ್ಟಕ್ಕೆ ಸಿಂಹದ ಹೊಟ್ಟೆ ತುಂಬಿತ್ತು, ಅದಕ್ಕೆ ಹಸಿವಿರ್ಲಿಲ್ಲ. ಸರಿ, ಹೋಗ್ಲಿ ಬಿಡು ಅಂತ ಆ ಇಲಿಯನ್ನ ಬಿಟ್ಟುಬಿಡ್ತು. ಸರಿ, ಕೆಲವು ದಿನಗಳು ಕಳಿತು. ಆದ್ರೆ ನಮ್ಮ ಕಾಡಿನ ರಾಜನಿಗೆ ಒಂದು ದೊಡ್ಡ ಗಂಡಾಂತರ ಕಾದಿತ್ತು. ಅದೇನಂದ್ರೆ ಬೇಟೆಗಾರರ ಬಲೆ. ಕೆಲವು ಬೇಟೆಗಾರರು ಸಿಂಹವನ್ನೇ ಹಿಡಿಯೋಕೆ ಅಂತ ಒಂದು ಪ್ಲಾನ್ ಮಾಡಿದ್ರು. ಅವರು ಕಾಡಿನ ದಾರಿಯಲ್ಲಿ ಒಂದು ದೊಡ್ಡ ಬಲೆ ಹಾಕಿ ಮರದ ಹಿಂದೆ ಅಡಗಿ ಕೂತ್ರು. ಪಾಪ, ಇದ್ಯಾವುದ್ರ ಅರಿವೇ ಇಲ್ಲದ ಸಿಂಹ ಆ ದಾರಿಯಲ್ಲಿ ನಡ್ಕೊಂಡ್ ಬರ್ತಿದ್ದ ಹಾಗೆ ಬೇಟೆಗಾರರು ಹಗ್ಗ ಎಳೆದುಬಿಟ್ರು. ಅಷ್ಟೇ, ಸಿಂಹ ಬಲೆಯಲ್ಲಿ ಸಿಕ್ಕಾಕೊಳ್ತು. ಬಲೆಯಲ್ಲಿ ಸಿಕ್ಕಿಬಿದ್ದ ಸಿಂಹಕ್ಕೆ ಕೋಪ, ಅಸಹಾಯಕತೆ ಎರಡೂ ಸೇರಿ ತನ್ನ ಪೂರ್ತಿ ಶಕ್ತಿ ಹಾಕಿ ಗರ್ಜಿಸೋಕ್ ಶುರು ಮಾಡ್ತು. ಆ ಗರ್ಜನೆ ಇಡೀ ಕಾಡಲ್ಲೇ ಮೊಳಗಿತು. ಆ ಶಬ್ದ ಎಲ್ಲಾ ಪ್ರಾಣಿಗಳ ಜೊತೆಗೆ ನಾವು ಮರೆತೇ ಹೋಗಿದ್ದ ಆ ಪುಟ್ಟ ಇಲಿಯ ಕಿವಿಗೂ ಬಿತ್ತು. ರಾಜನ ಆ ಅಸಹಾಯಕ ಕೂಗು ಕೇಳಿದ ತಕ್ಷಣ ಆ ಪುಟ್ಟ ಇಲಿಗೆ ತಾನು ಕೊಟ್ಟ ಮಾತು ನೆನಪಾಯಿತು. ಅಷ್ಟೇ, ಆ ಮಾತನ್ನ ಉಳಿಸ್ಕೊಳ್ಳೋಕೆ ಅಂತ ಅದು ಸಿಂಹ ಇದ್ದ ಜಾಗಕ್ಕೆ ಓಡೋಡಿ ಬಂತು. ಬಲೆಯಲ್ಲೇ ಸಿಕ್ಕಿ ಹಾಕಿಕೊಂಡು ಹತಾಶನಾಗಿದ್ದ ಸಿಂಹವನ್ನು ನೋಡಿ ಇಲಿ ತುಂಬಾನೇ ಧೈರ್ಯದಿಂದ ಹೇಳಿತು, ರಾಜರೇ, ಸ್ವಲ್ಪನೂ ಹೆದರಬೇಡಿ, ನಾನು ನಿಮ್ಮನ್ನ ಈ ಬಲೆಯಿಂದ ಬಿಡಿಸ್ತೀನಿ ಅಂತ. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇಲಿಯ ಸೈಜ್ ಮುಖ್ಯನೇ ಆಗಿರ್ಲಿಲ್ಲ. ಅದರ ಹರಿತವಾದ ಹಲ್ಲುಗಳೇ ಅದರ ಅತಿದೊಡ್ಡ ಅಸ್ತ್ರವಾಗಿತ್ತು. ಆ ದಪ್ಪ ಹಗ್ಗಗಳನ್ನ ಕತ್ತರಿಸೋಕೆ ಅದಕ್ಕಿಂತ ಒಳ್ಳೆ ಟೂಲ್ ಬೇರೆ ಇರ್ಲಿಲ್ಲ. ಇಲಿ ತಡ ಮಾಡಲೇ ಇಲ್ಲ. ತಕ್ಷಣ ಬಲೆಯ ಮೇಲೆ ಹತ್ತಿ ತನ್ನ ಚೂಪಾದ ಹಲ್ಲುಗಳಿಂದ ಆ ಹಗ್ಗವನ್ನ ಕಚ್ಚಿ ಕಡಿಯೋಕೆ ಶುರುಮಾಡ್ತು. ಒಂದೊಂದೇ ದಾರಗಳು ತುಂಡಾಗೋಕೆ ಶುರುವಾದವು. ಸ್ವಲ್ಪ ಹೊತ್ತಿನಲ್ಲೇ ಆ ಇಲಿಯ ಪರಿಶ್ರಮದಿಂದ ದಪ್ಪ ಹಗ್ಗ ಪೂರ್ತಿಯಾಗಿ ತುಂಡಾಗಿ ಸಿಂಹ ಬಲೆಯಿಂದ ಆಚೆ ಬಂತು. ಹೀಗೆ ಸಿಂಹ ಬಲೆಯಿಂದ ಹೊರಬಂತು. ಈ ಒಂದು ಘಟನೆ ಸಿಂಹಕ್ಕೆ ಒಂದು ದೊಡ್ಡ ಪಾಠವನ್ನ ಕಲಿಸಿತು. ಅಷ್ಟೇ ಅಲ್ಲ, ಇದು ಯಾರೂ ಊಹಿಸದ ಒಂದು ಸ್ನೇಹಕ್ಕೂ ಕಾರಣವಾಯಿತು. ಸಿಂಹಕ್ಕೆ ತುಂಬಾನೇ ಕೃತಜ್ಞತಾಭಾವನೆ ಬಂತು. ಅದು ಇಲಿಗೆ ಹೇಳಿತು, ಧನ್ಯವಾದಗಳು ಪುಟ್ಟ ಇಲಿಯೇ, ನೀನು ಈ ರಾಜನ ಪ್ರಾಣವನ್ನೇ ಉಳಿಸಿದ್ಯಾ. ಇವತ್ತಿಂದ ನೀನು ಈ ಕಾಡಿನ ರಾಜಕುಮಾರ. ಆಗ ಸಿಂಹಕ್ಕೆ ಅರ್ಥವಾಯಿತು, ಚಿಕ್ಕ ಜೀವಿ ಅಂತ ಯಾರನ್ನೂ ಕಡೆಗಣಿಸಬಾರ್ದು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಆ ಬೇಟೆಗಾರರು ಸಿಂಹವನ್ನ ಎಳ್ಕೊಂಡ್ ಹೋಗಕ್ಕೆ ಒಂದು ದೊಡ್ಡ ಗಾಡಿ ತಗೊಂಡು ವಾಪಸ್ ಬಂದ್ರು. ಆದ್ರೆ ಈ ಸಾರಿ ಸೀನ್ ಬೇರೆ ಇತ್ತು. ಬಲೆಯಿಂದ ಹೊರಬಂದಿದ್ದ ಸಿಂಹ, ಅದ್ರ ಜೊತೆಗಿದ್ದ ಪುಟ್ಟ ಇಲಿ ಎರಡೂ ಒಟ್ಟಿಗೆ ಅವ್ರ ಮೇಲೆ ನುಗ್ಗಿದ್ವು. ಇದನ್ನು ನೋಡಿ ಆ ಬೇಟೆಗಾರರು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಓಡಿಹೋದ್ರು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು?
ತುಂಬಾ ಸರಳ. ಒಂದು ಸಣ್ಣ ಜೀವಿಯಿಂದಲೂ ದೊಡ್ಡ ಸಹಾಯ ಆಗ್ಬಹುದು. ನಾವು ತೋರಿಸೋ ದಯೆ, ಮಾಡೋ ಉಪಕಾರ ಅದು ಯಾವತ್ತಿಗೂ ವ್ಯರ್ಥ ಆಗಲ್ಲ. ಯಾರನ್ನೂ ಅವರ ಗಾತ್ರ ಅಥವಾ ಅವರಿರೋ ಸ್ಥಿತಿಯಿಂದ ಅಳತೆ ಮಾಡಬಾರದು. ಈ ಕಥೆಯನ್ನ ಮುಗ್ಸೋ ಮುಂಚೆ ಒಂದು ಪ್ರಶ್ನೆ. ಮುಂದಿನ ಬಾರಿ ಯಾರನ್ನಾದ್ರೂ ನೋಡ್ದಾಗ ಅವರು ಚಿಕ್ಕವರು, ಅವರಿಂದೇನೋ ಆಗಲ್ಲ ಅಂತ ಅನ್ಸಿದ್ರೆ ಅವರಲ್ಲಿರಬಹುದಾದ ಅನಿರೀಕ್ಷಿತ ಶಕ್ತಿಯನ್ನ ನಾವ್ ನೆನ್ಪಿಸ್ಕೊಳ್ತೀವಾ? ಖಂಡಿತ ಯೋಚನೆ ಮಾಡಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.